ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಾವು ಲಾಸ್ಟ್ ಟೈಮ್ ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ನೀವೆಲ್ಲರೂ ತುಂಬ ಚೆನ್ನಾಗಿ ಕಮೆಂಟ್ಸ್ ಮಾಡಿದ್ರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಕೈಂಡ್ ವರ್ಡ್ಸ್. ಸೊ ಕಮೆಂಟ್ಸಲ್ಲಿ ತುಂಬ ಜನ ಒಂದು ಡಯಾಬಿಟಿಕ್ ಡಯಟ್ ಚಾರ್ಟ್ ಹೇಳಬೇಕು ಅಂತ ಹೇಳಿದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಇದರಲ್ಲಿ ಒಂದು ಕ್ಲಿಯರ್ ಆಗಿರುವಂಥ ಒಂದು ಡಯಾಬಿಟಿಕ್ ಡಯಟ್ ಚಾರ್ಟ್, ಅದು ವೆಜಿಟೇರಿಯನ್ಸ್ ಆಗಲಿ ನಾನ್ ವೆಜಿಟೇರಿಯನ್ಸ್ ಆಗಲಿ ಅವರು ಮನೆಯಲ್ಲಿ ಫಾಲೋ ಮಾಡಲಿಕ್ಕೆ ಆಗುವಂಥ ಒಂದು ಡಯಟ್ ಚಾರ್ಟ್ ನಾನು ಹೇಳ್ತೇನೆ. ಯಾಕೆಂದರೆ ನಾವು ಎಷ್ಟೇ ಪ್ರೋಟೀನ್ ಫ್ಯಾಟ್ ಇದರ ಬಗ್ಗೆ ಹೇಳಿದರೂ ಕೂಡ ನಮ್ಮ ಆಹಾರದಲ್ಲಿ ಅದರಲ್ಲಿ ಎಷ್ಟು ಪ್ರಪೋರ್ಷನಲ್ಲಿ ಸಿಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಎಸ್ಪೆಷಲಿ ಲೈಕ್ ಡಾಕ್ಟರ್ಸಿಗೆ ಗೊತ್ತಿದ್ರು ಕೂಡ ಕಾಮನ್ ಮ್ಯಾನಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾನು ಈ ಡಯಟ್ ಚಾರ್ಟದ ಬೇಸಿಕ್ ಪ್ರಿನ್ಸಿಪಲ್ಸ್ ಏನಿದೆ, ಈಗ ನಾವು ಆಹಾರವನ್ನು ಚೇಂಜ್ ಮಾಡಿದಾಗ ಅದು ಯಾಕೆ ಚೇಂಜ್ ಮಾಡ್ತೀವಿ ಆ್ಯಂಡ್ ಅದಾದಮೇಲೆ ಒಂದು ಡೈಲಿ ರುಟೀನ್, ಬೆಳಗ್ಗೆ ಎಷ್ಟು ದೋಸೆ ತಿನ್ಬೋದು, ಮಧ್ಯಾಹ್ನ ಏನು ತಿನ್ನಬೇಕು, ರಾತ್ರಿ ಏನು ತಿನ್ನಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ನಾನು ಈಗಾಗಲೇ ಲಾಸ್ಟ್ ವೀಡಿಯೋಸಲ್ಲೂ ಹೇಳಿದ್ದೇನೆ, ಲೈಕ್ ಒಬ್ಬರಿಗೆ ಒಂದು ದಿವಸ ಅರೌಂಡ್ 2000 ಕಿಲೋ ಕ್ಯಾಲರೀಸ್ ಬೇಕು. ಅಂದರೆ ಒಂದು ಚೆನ್ನಾಗಿ ಕೆಲಸ ಮಾಡುವ ಒಬ್ಬರಿಗೆ ಒಂದು 2000 ಕಿಲೋ ಕ್ಯಾಲರೀಸ್ ಬೇಕು ಯಂಗ್ಸ್ಟರ್ಸಲ್ಲಿ. ಸೊ ಬಟ್ ಅದು ಈಗ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏನಂದರೆ, ಯೂಶ್ವಲಿ ಡಯಾಬಿಟಿಸ್ ಮೆಲೈಟಿಸ್ ಡೆವಲಪ್ ಆಗೋದು ಲೈಕ್ ಲೇಟರ್ ಏಜಸಲ್ಲಿ, ಮೇ ಬಿ ಆಫ್ಟರ್ 40. ಈಗ ತುಂಬ ಬೇಗ ಕಂಡು ಬರ್ತಾ ಇದೆ, ಬಟ್ ಆದರೂ ಕೂಡ ಆಫ್ಟರ್ 40ಸೇ ಯೂಶ್ವಲಿ ಡಯಾಬಿಟಿಸ್ ಮೆಲೈಟಿಸ್ ಡೆವಲಪ್ ಆಗುತ್ತೆ. ಸೊ ಆ ಟೈಮಲ್ಲಿ ಆ್ಯಂಡ್ ಲೈಕ್ ಬಿಫೋರ್ ಈ ಡಯಾಬಿಟಿಸ್ ಎಲ್ಲ ಇಟ್ ವಾಸ್ ಕಾಲ್ಡ್ ಆಸ್ ರಿಚ್ ಮ್ಯಾನ್ಸ್ ಡಿಸೀಸ್. ಯಾರು ಅಷ್ಟೊಂದು ಫಿಸಿಕಲ್ ಆಕ್ಟಿವಿಟೀಸ್ ಇರಲ್ವೋ ಅವರಿಗೆ ಈ ಕಾಯಿಲೆಗಳು ಹೆಚ್ಚಿಗೆ ಕಾಣುತ್ತೆ. ನಾನು ಈಗಾಗಲೇ ಹೇಳಿದ್ದೇನೆ, ಲೈಕ್ ವಿಸರಲ್ ಫ್ಯಾಟ್ ಬರೋದೇ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ದೇನೆ. ಸೊ ಈ ವಿಸರಲ್ ಫ್ಯಾಟ್, ಒಬೇಸಿಟಿ ಮತ್ತು ಲ್ಯಾಕ್ ಆಫ್ ವರ್ಕ್, ಸೊ ಇದೆಲ್ಲ ಇದ್ದಾಗ ನಾವು ಫಸ್ಟ್ ಏನು ಅರ್ಥ ಮಾಡ್ಕೋಬೇಕು, ನಮ್ಮ ಓವರ್ ಆಲ್ ಕ್ಯಾಲರಿ ಏನಿದೆ ಅದನ್ನು ನಾವು ಕಡಿಮೆ ಮಾಡಬೇಕು. ಈಗ 2000 ಕಿಲೋ ಕ್ಯಾಲರಿ ತಗೊಳ್ಳೋ ಒಬ್ಬರಾದರೆ ಅದನ್ನು ಫಸ್ಟ್ ನಾವು ಏನು ಮಾಡಬೇಕು, ಒಂದು 1800 ಕ್ಯಾಲರಿ ಒಳಗೆ ನಾವು ರೆಸ್ಟ್ರಿಕ್ಟ್ ಮಾಡಬೇಕು. ಮತ್ತೊಂದು, ಈ ನಾನೀಗ ಹೇಳಲಿಕ್ಕಿರುವ ಡಯಟ್ ಚಾರ್ಟ್ ಯಾವ ಥರ ಡಿಸೈನ್ ಆಗಿರುತ್ತೆ ಅಂದರೆ, ಆಹಾರ ತಗೊಳ್ಳೋದ್ರಲ್ಲಿ ಅಷ್ಟೇನು ಕ್ವಾಂಟಿಟಿ ನಾನು ಕಡಿಮೆ ಮಾಡಲ್ಲ. ಆಹಾರ ನೀವು ತಿನ್ಬೋದು, ಬಟ್ ಅದರದ್ದು ಪ್ರಪೋರ್ಷನ್ ಏನಿದೆ, ಈಗ ನಾವು ತಗೊಳ್ಳೋ ಆಹಾರದಲ್ಲಿ ಮೇನ್ಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಏನೇನಿರುತ್ತೆ, ಕಾರ್ಬೋಹೈಡ್ರೇಟ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಫ್ಯಾಟ್ ಇರುತ್ತೆ. ಸೊ ನಮಗೆಲ್ಲ ಈಗ ಸಕ್ಕರೆ ಕಾಯಿಲೆ ಇಷ್ಟೊಂದು ಹೆಚ್ಚಿಗೆ ಕಾಣಲಿಕ್ಕಿರುವಂಥ ಕಾರಣ ಏನು, ನಾವು ತಗೊಳ್ಳೋ ಆಹಾರದಲ್ಲಿ ಈ 3 ಮೇನ್ ಪೌಷ್ಟಿಕಾಂಶಗಳು ಇರಬೇಕಾದ್ರೂ ಕೂಡ ಬಟ್ ಆ ಮೆಜಾರಿಟಿ ಕಾರ್ಬೋಹೈಡ್ರೇಟ್ ಆಗಿಬಿಟ್ಟಿದೆ. ಓಕೆ, ನಾವು ಯೂಶ್ವಲಿ ಸಿಂಪಲ್ ಆಗಿರುವಂಥ ಶುಗರ್, ಕಾರ್ಬೋಹೈಡ್ರೇಟ್ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಅದು ಚೆನ್ನಾಗಿ ತಗೋಬೇಕು. ಬಟ್ ಮೇಜರ್ ಲೈಕ್ 2000 ಕಿಲೋ ಕ್ಯಾಲರೀಸಲ್ಲಿ 1600 ಕ್ಯಾಲರಿ ಕೂಡ ನಮಗೆ ಏನಾಗುತ್ತೆ, ಕಾರ್ಬೋಹೈಡ್ರೇಟಿಂದ ಸಿಗ್ತಾ ಇದೆ. ಸೊ ಅದೇನಾಗುತ್ತೆ, ಅಷ್ಟೊಂದು ಎನರ್ಜಿ ರಿಲೀಸ್ ಆದಾಗ ಬಾಡಿಗೆ ಇಷ್ಟೆಲ್ಲ ಎನರ್ಜಿ ನೆಸೆಸಿಟಿ ಇಲ್ಲ, ಹಾಗಾಗಿ ವಿಸರಲ್ ಫ್ಯಾಟ್ ಹೆಚ್ಚಾಗುತ್ತೆ, ನಮಗೆ ಸಕ್ಕರೆ ಕಾಯಿಲೆ ಬರ್ತದೆ. ಸೊ ನಾವು ಏನು ಮಾಡೋಣ ಅಂದರೆ, ನಮ್ಮ ಓವರ್ ಆಲ್ ಕ್ಯಾಲರಿಯನ್ನು 1800 ಅಲ್ಲ, ಒಂದು 1600ಗೆ ರೆಸ್ಟ್ರಿಕ್ಟ್ ಮಾಡೋಣ ಫಸ್ಟ್ ಆಫ್ ಆಲ್. ಸೊ ಏನಾಗುತ್ತೆ, ನಮಗೆ ಅದು ವೆಯ್ಟ್ ರಿಡಕ್ಷನ್ಗೆ ಹೆಲ್ಪ್ ಆಗುತ್ತೆ, ನಮ್ಮ ಲೈಕ್ ತುಂಬ ಎನರ್ಜೆಟಿಕ್ ಆಗಿರಲಿಕ್ಕೆ ಹೆಲ್ಪ್ ಆಗುತ್ತೆ, ಎಲ್ಲ ರೀತಿಯಲ್ಲೂ ಹೆಲ್ಪ್ ಆಗುತ್ತೆ. ಸೊ ಅದರಲ್ಲಿ ಕೂಡ 1600ಅಲ್ಲಿ ಒಂದು 800 ಕ್ಯಾಲರಿ ಏನಿದೆ ಅದು ನಮಗೆ ಕಾರ್ಬೋಹೈಡ್ರೇಟಿಂದ ಸಿಗಬೇಕು. ಅಂದರೆ ಮೇನ್ಲಿ ನಾವು ತಗೊಳ್ಳುವಂಥ ಅನ್ನ ಇರ್ಬೋದು, ಲೈಕ್ ದೋಸೆ ಇರ್ಬೋದು, ಚಪಾತಿ ಇರ್ಬೋದು, ಇದರಿಂದ ಒಂದು 800 ಕ್ಯಾಲರೀಸ್ ನಮಗೆ ಸಿಗಬೇಕು. ಅರೌಂಡ್ 600 ಕ್ಯಾಲರೀಸ್ ನಮಗೆ ಫ್ಯಾಟಿಂದ ಸಿಗಬೇಕು. ಯಾಕೆಂದರೆ ತುಂಬ ಜನರ ಮನಸ್ಸಲ್ಲಿ ಏನು ತಪ್ಪು ಕಲ್ಪನೆ ಇದೆ, ಕೊಬ್ಬು ಅಂದರೆ ತುಂಬ ಕೆಟ್ಟದು, ಅದು ತಗೊಂಡ್ರೆ ನಮಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ, ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ. ಹಾಗಲ್ಲ, ನೀವು ಏನೇ ತಗೊಂಡ್ರೂ ಕೂಡ ಬಾಡಿ ಏನು ಮಾಡುತ್ತೆ, ಅದನ್ನು ಫ್ಯಾಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಹಸು ತಿನ್ನೋದು ಹುಲ್ಲು, ಆದರೂ ಹಾಲಲ್ಲಿ ತುಂಬ ಕೊಲೆಸ್ಟ್ರಾಲ್ ಇದೆ, ನೀವೇ ವಿಚಾರ ಮಾಡಿ. ಆ್ಯಂಡ್ ನಾವು ಫ್ಯಾಟ್ ತಿನ್ನೋದರಿಂದ ನಮ್ಮ ಬಾಡಿಯಲ್ಲಿ ಹೆಚ್ಚಾಗಲಿಕ್ಕೆ ಸಾಧ್ಯತೆ ಇರುವಂಥ ಕೊಲೆಸ್ಟ್ರಾಲ್ ಏನಿದೆಯಲ್ಲ, ಅದು ದಟ್ ಈಸ್ ಓನ್ಲಿ 15%. 85% ಕೊಲೆಸ್ಟ್ರಾಲ್ ಕೂಡ ನಮ್ಮ ಬಾಡಿಯಲ್ಲಿ ಇರುವಂಥ ಲಿವರ್ ಏನಿದೆ ಅದು ಸಿಂಥಸೈಸ್ ಮಾಡುತ್ತೆ. ಸೊ ಎಲ್ಲರಿಗೂ ಆ ತಪ್ಪು ಕಲ್ಪನೆಯನ್ನು ನೀವು ದೂರ ಮಾಡಬೇಕು, ಫ್ಯಾಟ್ ಕೆಟ್ಟದು ಅಂತ. ಈಗ ನಾವು ಮ್ಯಾಮಲ್ಸ್ ಏನಿದೆ ಅದರದ್ದು ಬ್ರೆಸ್ಟ್ ಮಿಲ್ಕ್ ನೋಡಿದಾಗ ಲೈಕ್ ಹೈಯೆಸ್ಟ್ ಫ್ಯಾಟ್ ಇರುವಂಥ ಬ್ರೆಸ್ಟ್ ಮಿಲ್ಕ್ ಮನುಷ್ಯಂದು. ಸೊ ಬಾಕಿ ಎಲ್ಲ ಪ್ರಾಣಿಗಳದ್ದು ನೋಡಿ, ಅವರಿಗೆ ಲೈಕ್ ಅಂದರೆ ಫಿಸಿಕಲಿ ನಾವು ನೋಡಿದರೆ ನಮಗೆ ಮಸಲ್ ಬಲ್ಕ್ ಅಷ್ಟೊಂದು ಇಲ್ಲ. ಯಾವ ಪ್ರಾಣಿಗೆ ಕಂಪೇರ್ ಮಾಡಿ ನೋಡಿ, ಹುಲಿ ಇರ್ಬೋದು, ಜಿಂಕೆ ಇರ್ಬೋದು, ಹಸು ಇರ್ಬೋದು, ಯಾವುದೇ ಪ್ರಾಣಿಗಳು ನೋಡಿ ಅದರ ಗ್ರೋತ್ ತುಂಬ ಚೆನ್ನಾಗಿರುತ್ತೆ. ಆ ಪ್ರಾಣಿಯ ಸ್ಟ್ರೆಂತ್ ಏನು ಅಂತ ಕೇಳಿದ್ರೆ ಅದರದ್ದು ಮಸಲ್ಸ್ ಭಾಳ ಫಾಸ್ಟಾಗಿ ಲೈಕ್ ಶಕ್ತಿ ಏನಿದೆ ಅದೇ ಮೇನ್. ಸೊ ಅದಕ್ಕಾಗಿ ಏನಾಗುತ್ತೆ, ಅದರ ತಾಯಿ ಹಾಲಲ್ಲೆಲ್ಲ ತುಂಬ ಹೆಚ್ಚಿಗೆ ಪ್ರೋಟೀನ್ ಅಂಶ ತುಂಬ ಚೆನ್ನಾಗಿರುತ್ತೆ. ಆದರೆ ಮನುಷ್ಯನದು ಸ್ಪೆಷಾಲಿಟಿ ಏನು, ನಮಗೆ ಅಷ್ಟೊಂದು ಫಿಸಿಕಲಿ ನಾವು ಸ್ಟ್ರಾಂಗ್ ಅಲ್ಲ, ಬಟ್ ನಮ್ಮ ಬ್ರೈನ್ ಏನಿದೆ ಅದು ಇಟ್ ಈಸ್ ವೆರಿ ಸ್ಟ್ರಾಂಗ್. ಸೊ ಹಾಗಾಗಿ ಹೆವಿ ಬ್ರೈನ್ ಇದೆ, ಅರೌಂಡ್ 1.5 kg ವೇ ಮಾಡುವಷ್ಟು ಬ್ರೈನ್ ನಮಗಿದೆ, ಆ್ಯಂಡ್ ಅದು ಮಾಡಿರೋದು ಕೂಡ ಫ್ಯಾಟಿಂದ. ಸೊ ತಾಯಿ ಹಾಲಲ್ಲಿ ಇರುವಂಥ ಮೇನ್ ಕಂಟೆಂಟ್ ಯಾವುದು ಅಂತ ಕೇಳಿದ್ರೆ ಅದು ಫ್ಯಾಟ್ ಪರ್ಸೆಂಟೇಜ್ ತುಂಬ ಚೆನ್ನಾಗಿದೆ ಬಾಕಿ ಆ್ಯನಿಮಲ್ಸ್ಗೆ ನಾವು ಕಂಪೇರ್ ಮಾಡಿದರೆ. ಆ್ಯಂಡ್ ನಾವು ತಗೊಳ್ಳೋಂಥ ಆಹಾರದಲ್ಲಿ ಅರೌಂಡ್ 40% ಆಫ್ ದ ಗ್ಲೂಕೋಸ್ ಖರ್ಚಾಗೋದು, ಎನರ್ಜಿ ಖರ್ಚಾಗೋದು ಕೂಡ ನಮ್ಮ ಬ್ರೈನ್ ಫಂಕ್ಷನ್ಸ್ಗೆ. ಯಾಕೆ, ನಾವು ವಿ ಕಾನ್ಕರ್ ದ ವರ್ಲ್ಡ್, ಇಡೀ ವರ್ಲ್ಡಲ್ಲಿ ನಾವು ಹೀಗೆ ಸುಪ್ರೀಮ್ ಆಗಿರೋದು ನಮ್ಮ ಬ್ರೈನ್ ಅದರಿಂದಾನೆ. ಯಾಕೆಂದರೆ ನಮ್ಮಷ್ಟು ಒಂದು ಲೈಕ್ ಇಂಟೆಲಿಜೆನ್ಸ್ ಇರುವಂಥ ಬೇರೆ ಯಾವುದೋ ಕ್ರಿಯೇಷನ್ಸ್ ಈ ವರ್ಲ್ಡಲ್ಲಿಲ್ಲ. ಸೊ ಹಾಗಾಗಿ ವಿ ಡಾಮಿನೇಟ್ ದ ವರ್ಲ್ಡ್. ಸೊ ನಾವೇನು ಮಾಡಬೇಕು, ಫಸ್ಟ್ ತಿಳ್ಕೊಬೇಕಾಗಿದೆ ಏನಂದರೆ, ಫ್ಯಾಟ್ ಕೆಟ್ಟದಲ್ಲ, ಫ್ಯಾಟ್ ತಗೊಂಡ್ರೆ ನಮ್ಮ ಬಾಡಿ ಮಾಡಿರೋದೇ ಫ್ಯಾಟಿಂದ, ಫಾಸ್ಫೋಲಿಪಿಡ್ಸ್ ಅಂತ ಹೇಳ್ತೀವಿ.
ಸೊ ಹಾಗಾಗಿ ಒಳ್ಳೆ ಫ್ಯಾಟ್ ತಗೊಳ್ಳೋದೇ ನಮ್ಮ ಕೊಲೆಸ್ಟ್ರಾಲ್ನ ದೂರ ಮಾಡಲಿಕ್ಕಿರೋ ಒನ್ ಆಫ್ ದ ಬೆಸ್ಟ್ ವೇ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಅರೌಂಡ್ 200 ಕ್ಯಾಲರೀಸ್ ನಮಗೆ ಪ್ರೋಟೀನಿಂದ ಸಿಗಬೇಕು. ಸೊ ನಾನೀಗ ಹೇಳಲಿಕ್ಕಿರೋ ಆಹಾರ ಕ್ರಮದಲ್ಲಿ ಈ ಥರ ಸೆಟ್ ಮಾಡ್ತೇನೆ. ಒಂದು 800 ಕ್ಯಾಲರಿ ಕಾಪ್ಸಿಂದ, ಒಂದು 600 ಕ್ಯಾಲರಿ ಫ್ಯಾಟಿಂದ ಆ್ಯಂಡ್ ಒಂದು 200 ಕ್ಯಾಲರಿ ಪ್ರೋಟೀನಿಂದ. ಸೊ ಓವರಾಲ್ ಎಷ್ಟಾಯಿತು? 1600 ಕಿಲೋ ಕ್ಯಾಲರಿ ನಮಗೆ ಸಿಗುತ್ತೆ ಒನ್ ಡೇ ಆಹಾರದಲ್ಲಿ. ಸೊ ಈಗ ನಾವೊಂದು ಡೈಲಿ ರೂಟೀನ್ ಪ್ಲಾನ್ ಮಾಡೋಣ. ಸೊ ಫಸ್ಟ್ ಏನು ಮಾಡಬೇಕು, ನಾವು ಎದ್ದ ಮೇಲೆ 1 ಗ್ಲಾಸ್ ನೀರು ತಗೋಬೇಕು. ಸೊ ಅದೇನು ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮ ಲೈಕ್ GI ಟ್ರ್ಯಾಕ್ಟಲ್ಲಿರುವಂಥ ಅನ್ಡೈಜೆಸ್ಟ್ ಫುಡ್ಡನ್ನೆಲ್ಲ ಫ್ಲಶ್ ಆಫ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈವನ್ ಕೆಲವರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ. ಸೊ ಸ್ವಲ್ಪ ಬಿಸಿನೀರು ತಗೊಳ್ಳೋದ್ರಿಂದ ಅವರಿಗೆ ಒಳ್ಳೆ ರಿಫ್ಲೆಕ್ಸ್ ಬರಲಿಕ್ಕೂ ಕೂಡ ಅದು ಹೆಲ್ಪ್ ಆಗುತ್ತೆ. ಇದಾದಮೇಲೆ ಒಂದ್ಸಲ ರೆಸ್ಟ್ ರೂಮ್ಗೆಲ್ಲ ಹೋಗಿ ಬಂದು ಫ್ರೆಶ್ ಅಪ್ ಆದಮೇಲೆ ನಾವೇನು ಮಾಡಬೇಕು, ಈಗ ಇನಿಷಿಯಲಿ ಲೈಕ್ ತುಂಬ ಶುಗರ್ ಲೋ ಇದೆ ಅಂತ ಅನ್ಸೋರಾದರೆ ಬೇಕಾದರೆ ಯಾವುದಾದ್ರೂ ಒಂದು ಫ್ರೂಟ್ ತಗೋಬೋದು ಅಥವಾ ಒಂದು ಪ್ರೋಟೀನ್ ಶೇಕು ಇಂಥದ್ದೇನಾದರೂ ತಗೋಬೋದು. ಆ್ಯಂಡ್ ಆದಷ್ಟು ಡಯಾಬಿಟಿಕ್ ಪೇಷಂಟ್ಸ್ಗೆ ಇರುವಂಥ ಕಾಮನ್ ಹ್ಯಾಬಿಟ್ ಏನಂದರೆ ಬೆಳಗ್ಗೆ ಎದ್ದು ಕೂಡಲೇ 1 ಗ್ಲಾಸ್ ಚಾ ಮತ್ತು ಬಿಸ್ಕೆಟ್ ತಗೊಳ್ಳುವಂಥ ಹ್ಯಾಬಿಟ್ ಇದೆ. ಸೊ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏನಂದರೆ ಈ ಅನ್ವಾಂಟೆಡ್ ಕ್ಯಾಲರೀಸ್ ಏನಿದೆಯಲ್ಲ ಅದನ್ನು ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಬಿಸ್ಕೆಟ್ ತಿನ್ನಬೇಕು ಅಂತ ಏನೂ ಇಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್ ನೀವೊಂದು ಫ್ರೂಟ್ ತಗೋಬೋದು. ಈಗ ತುಂಬ ಜನರಲ್ಲಿರುವಂಥ ಒಂದು ತಪ್ಪು ಕಲ್ಪನೆ ಏನಂದರೆ ಡಯಾಬಿಟಿಸ್ ಇದ್ದವರು ಫ್ರೂಟ್ಸ್ ತಿನ್ನಬಾರ್ದು. ಫಸ್ಟ್ ಆಫ್ ಆಲ್ ಫ್ರೂಟ್ ಶುಗರ್ ಇಸ್ ಫ್ರಕ್ಟೋಸ್, ಅದಕ್ಕೆ ಅಷ್ಟೊಂದು ಇನ್ಸುಲಿನ್ ಡಿಪೆಂಡೆನ್ಸಿ ಇರಲ್ಲ ಒಂದು. ಎರಡನೇದು, ಈಗ ಒಂದು 100 ಗ್ರಾಮ್ ಲೈಕ್ ಪಪಾಯ ನಾವು ತಗೊಂಡ್ರೆ ಅದರಲ್ಲಿ ಸಿಗೋದು ಇಟ್ ಇಸ್ ಹಾರ್ಡ್ಲಿ ಒಂದು 35 to 40 ಕ್ಯಾಲರೀಸ್ ಅಷ್ಟೇ. ಸೊ ಬಟ್ ಅದೇ ಕ್ವಾಂಟಿಟಿ ರೈಸನ್ನು ಕಂಪೇರ್ ಮಾಡಿದರೆ ಅದು ಇದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಿಗೆ ಇರುತ್ತೆ. ಸೊ ಫ್ರೂಟ್ಸ್ ತಗೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಆ್ಯಂಡ್ ಬಿಡಬೇಕಾಗಿರೋ ಫ್ರೂಟ್ಸ್ ಯಾವುದು ಅಂತ ಕೇಳಿದರೆ, ಬಿಡಬೇಕು ಅಂತಲೂ ನಾನು ಹೇಳಲ್ಲ, ಸ್ವಲ್ಪ ಕಡಿಮೆ ಮಾಡಬೇಕಾಗಿರೋ ಫ್ರೂಟ್ಸ್ ಯಾವುದು ಅಂತ ಕೇಳಿದ್ರೆ ಚಿಕ್ಕು, ಮ್ಯಾಂಗೋ, ದ್ರಾಕ್ಷಿ, ಸೀತಾಫಲ್, ಜಾಕ್ ಫ್ರೂಟ್ ಆ್ಯಂಡ್ ಬನಾನಾ. ಸೊ ಈ ಹಣ್ಣುಗಳನ್ನ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಡಿಮೆ ತಗೊಳ್ಳಿ. ಬಟ್ ಆದರೂ ಈ ಹಣ್ಣುಗಳದ್ದು ಕ್ಯಾಲರಿ ಕಂಪೇರ್ ಮಾಡಿದರೂ ಕೂಡ ನಾವು ದಿವಸ ತಗೊಳ್ಳುವಂಥ ಧಾನ್ಯಗಳಲ್ಲಿ ಎಷ್ಟು ಕ್ಯಾಲರಿ ಇರುತ್ತೋ ಅಂದರೆ ಈಕ್ವಲ್ ಕ್ವಾಂಟಿಟಿ 100 ಗ್ರಾಮ್ಸ್ ಫ್ರೂಟ್ಸ್ ವರ್ಸಸ್ 100 ಗ್ರಾಮ್ಸ್ ಗ್ರೇನ್ಸಿಗೆ ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಕಡಿಮೆನೇ ಇರುತ್ತೆ. ಸೊ ಫ್ರೂಟ್ಸ್ ಆರ್ ಆಲ್ವೇಸ್ ಸೇಫ್. ಸೊ ಡಯಾಬಿಟಿಕ್ ಪೇಷಂಟ್ಸ್ ಅದು ತಗೊಳ್ಳೋದ್ರಿಂದ ಏನೂ ಅವರಿಗೆ ತೊಂದರೆಗಳು ಆಗಲ್ಲ. ಸೊ ಬೆಳಗ್ಗೆ ಎದ್ದು ಲೈಕ್ ಸ್ವಲ್ಪ ಸುಸ್ತಿದೆ ಅಂತ ಆದರೆ, ಫ್ರೆಶ್ನೆಸ್ ಅನಿಸ್ತಾ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಪೀಸ್ ಹಣ್ಣು ತಿಂದು ಒಂದು 45 ಮಿನಿಟ್ಸ್ ಎಕ್ಸಸೈಸ್ ಮಾಡಬೇಕು. ಸೊ ಅದಕ್ಕೆ ಡಯಾಬಿಟಿಸ್ ಇದ್ದವರಿಗೆ ಡಿಸೈನ್ ಮಾಡಿರುವ ಎಕ್ಸಸೈಸಸ್ ಇದೆ, ಅದು ರೆಸಿಸ್ಟೆಡ್ ಎಕ್ಸಸೈಸ್. ಸೊ ಯಾಕೆಂದರೆ ಈ ಎಕ್ಸಸೈಸ್ ಡಿಸೈನ್ ಮಾಡುವಾಗ ಕೂಡ ಲೈಕ್ ಎಲ್ಡರ್ಸ್ಗೆ ಕನ್ಸಿಡರ್ ಮಾಡಿಕೊಂಡೇ ಮಾಡಿರೋದ್ರಿಂದ ಯಾವುದೇ ಥರದ್ದು ಬಾಡಿಯಲ್ಲಿ ಇಂಜುರೀಸ್ ಏನಾಗಲ್ಲ. ಸೊ ಸಿಂಪಲ್ ಆಗಿ ಕೂತ್ಕೊಂಡು ಡಂಬಲ್ಸ್ ತಗೊಂಡು 1 kg ಡಂಬಲ್ಸ್ ತಗೊಂಡು ರಿಪಿಟೇಷನ್ಸ್ ಅನ್ನ ಹೆಚ್ಚು ಮಾಡುವಂಥದ್ದು. ಸೊ ಅದು ಮಾಡೋದ್ರಿಂದ ಏನಾಗುತ್ತೆ, ಒಂದು ನಮ್ಮ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಬಾಡಿಯಲ್ಲಿರುವಂಥ, ಆ್ಯಂಡ್ ಎರಡನೇದು ಏನಂದರೆ ಮಸಲ್ ಬಲ್ಕ್ ಇಂಪ್ರೂವ್ ಆಗುತ್ತೆ. ಮಸಲ್ಸ್ ಏನು ಮಾಡುತ್ತೆ, ನಮ್ಮ ನಾವು ಆಹಾರ ತಗೊಂಡ್ಮೇಲೆ ಇರುವಂಥ ಗ್ಲೂಕೋಸ್ ಒಂದು ಗ್ರೇಟರ್ ಪೋರ್ಷನ್ ಏನಿದೆಯಲ್ಲ ಮಸಲ್ಸ್ ಯೂಟಿಲೈಸ್ ಮಾಡುತ್ತೆ. ಸೊ ನಮಗೆ ಫುಡ್ ತಗೊಂಡ್ರು ನಮ್ಮ ಲೈಕ್ ಅಡಿಷನಲ್ ಕ್ಯಾಲರೀಸ್ ಇರಬಾರ್ದು ಅಂತ ಇದ್ದರೆ ನಾವೇನು ಮಾಡಬೇಕು, ಮಸಲ್ ಬಲ್ಕನ್ನು ಇಂಪ್ರೂವ್ ಮಾಡಬೇಕು. ತುಂಬ ಜನ ನೋಡಲಿಕ್ಕೆ ತುಂಬ ದಪ್ಪಗಿರ್ತಾರೆ, ಬಟ್ ಅವ್ರದ್ದು ಮಸಲ್ ಬಲ್ಕ್ ತುಂಬ ಕಡಿಮೆ ಇರುತ್ತೆ. ಸೊ ಬೆಳಗ್ಗೆ ಎದ್ದು ರೆಸಿಸ್ಟೆಡ್ ಎಕ್ಸಸೈಸ್ 40 ಮಿನಿಟ್ಸ್ ಮಾಡಬೇಕು. ಎಕ್ಸಸೈಸ್ ಆದ ಮೇಲೆ ನಾವೇನು ಮಾಡಬೇಕು, ಮಸಲ್ಸ್ಗೆ ಮೇನ್ಲಿ ಬೇಕಾಗಿರೋದು ಪ್ರೋಟೀನ್. ಸೊ ನೀವು ಬೇಕಾದ್ರೆ ಒಂದು ಪ್ರೋಟೀನ್ ಶೇಕ್ ತಗೋಬೋದು. ಯಾವುದಾದ್ರೂ ವೇ ಪ್ರೋಟೀನ್ ಸಿಗುತ್ತೆ. ವೇ ಪ್ರೋಟೀನಲ್ಲಿ ವೇ ಕಾನ್ಸಂಟ್ರೇಟ್ ಅಂತ ಇದೆ, ವೇ ಐಸೋಲೇಟ್ ಅಂತ ಇದೆ, ವೇ ಹೈಡ್ರೋಲೈಸ್ಡ್ ಅಂತ ಇದೆ. ಸೊ ಇದರಲ್ಲಿ ಸಿಂಪಲ್ ಆಗಿ ವೇ ಕಾನ್ಸಂಟ್ರೇಟ್ ಈಸ್ ಗುಡ್. ಯಾಕಂದರೆ ವೇ ಕಾನ್ಸಂಟ್ರೇಟಲ್ಲಿ ಒಂದು 85% ಪ್ರೋಟೀನ್ ಮತ್ತು ಸ್ವಲ್ಪ ಫ್ಯಾಟಿ ಆಸಿಡ್ ಕೂಡ ಸಿಗುತ್ತೆ. ಸೊ ಒಂದು ವೇ ಕಾನ್ಸಂಟ್ರೇಟನ್ನು ಒಂದು 15 ಗ್ರಾಮ್ಸ್, ಅದು ಒಂದು ಸ್ಕೂಪ್ ಇರುತ್ತೆ ಅದರಲ್ಲಿ, ಬೇಕಾದ್ರೆ ಒಂದು 15ರಿಂದ 20 ಗ್ರಾಮ್ ಒಳಗೆ ಅಷ್ಟೇ ಒಂದು ನೀರಿಗೆ ಮಿಕ್ಸ್ ಮಾಡಿ ಇಮ್ಮಿಡಿಯೇಟ್ಲಿ ಆಫ್ಟರ್ ಎಕ್ಸಸೈಸ್ ತಗೊಂಡ್ರೆ ಏನಾಗುತ್ತೆ, ನಮ್ಮ ಬಾಡಿಗೆ ಬೇಕಾಗಿರುವಂಥ ಅಮಿನೋ ಆಸಿಡ್ಸ್, ನಾವು ಬ್ರಾಂಚ್ ಚೈನ್ ಅಮಿನೋ ಆಸಿಡ್ಸ್ ಅಂತ ಹೇಳ್ತೀವಿ, ಲುಸಿನ್, ಐಸೋಲಿಸಿನ್, ವಲೈನ್. ಸೊ ಈ ಥರ ಅಮಿನೋ ಆಸಿಡ್ಸ್ ಎಲ್ಲ ಸಿಕ್ಕಿದಾಗ ನಿಮ್ಮ ಮಸಲ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಸೊ ಆಫ್ಟರ್ ಎಕ್ಸಸೈಸ್ ಫಸ್ಟ್ ಪ್ರೋಟೀನ್ ತಗೋಬೇಕು. ಇದಾದಮೇಲೆ ನಿಮ್ಮ ಬ್ರೇಕ್ಫಾಸ್ಟ್. ಸೊ ಈ ಬ್ರೇಕ್ಫಾಸ್ಟಲ್ಲಿ ನಾವು ಬೇಕಾದರೆ ತುಂಬ ಚೆನ್ನಾಗಿ ಅದನ್ನು ಪ್ಲ್ಯಾನ್ ಮಾಡ್ಬೋದು. ಲೈಕ್ ಈಗ ನಾನ್ ವೆಜಿಟೇರಿಯನ್ಸ್ ಆದರೆ, ಇದು ನಾನು ಹೇಳೋದು ನಿಮಗೆ ಎಷ್ಟು ಫೀಸಿಬಲ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನ್ ವೆಜಿಟೇರಿಯನ್ಸ್ ಆದರೆ ಅವ್ರೇನು ಮಾಡ್ಬೋದು, ಬೇಕಾದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಒಂದು ಡಬಲ್ ಆಮ್ಲೆಟ್ ತಗೋಬೋದು. ಸೊ ಒಂದು ಎಗ್ ತಗೊಂಡ್ರೆ ಒಂದು ಮೊಟ್ಟೆಯಲ್ಲಿ ಅರೌಂಡ್ 80 ಕ್ಯಾಲರಿ ಸಿಗುತ್ತೆ. ಸೊ ಬೇಕಾದ್ರೆ ಒಂದು ಡಬಲ್ ಆಮ್ಲೆಟ್ ಮಾಡಿದರೆ ನಮಗೆ ಅರೌಂಡ್ 160 ಕ್ಯಾಲರೀಸ್ ನಮಗೆ ಅದರಿಂದ ಸಿಗುತ್ತೆ. ಆ್ಯಂಡ್ ಇಟ್ಸ್ ಅ ಹೆಲ್ತಿ ಪ್ರೋಟೀನ್ ಆ್ಯಕ್ಚುಲಿ. ಎಗ್ ವೈಟ್ ಅಂದ್ರೆ ಏನು, ಆಲ್ಬುಮಿನ್ ಇರುತ್ತೆ. ಸೊ ಅದು ನಮ್ಮ ಮಸಲ್ಸ್ಗೆಲ್ಲ ತುಂಬ ಚೆನ್ನಾಗಿ, ಈಗ ನೀವು ನಾ ಹೇಳ್ದಂಗೆ ಪ್ರೋಟೀನ್ ಸಪ್ಲಿಮೆಂಟ್ ತಗೊಳ್ಳೋ ಬದಲು ನಿಮ್ಮ ಬ್ರೇಕ್ಫಾಸ್ಟಿಗೆ ಬೇಕಾದ್ರೆ 1 or 2 ಎಗ್ಸನ್ನು ನೀವು ಇನ್ಕ್ಲೂಡ್ ಮಾಡ್ಬೋದು. ಸೊ ಹಾಗಾಗಿ ನಮಗೆ ತುಂಬ ಒಳ್ಳೆ ಫ್ಯಾಟಿ ಆಸಿಡ್, ಅಂದರೆ ಎಗ್ ಯೋಕಲ್ಲಿ ಒಳ್ಳೆ ಫ್ಯಾಟ್ ಇದೆ, ಆ್ಯಂಡ್ ಎಗ್ ವೈಟ್ ಏನಿದೆ ಅದರಲ್ಲಿ ಒಳ್ಳೆ ಪ್ರೋಟೀನ್ ಇದೆ. ಸೊ ಅದು ಸಿಗುತ್ತೆ. ಆ್ಯಂಡ್ ಎಗ್ಗನ್ನು ಹೇಗೆ ಲೈಕ್ ಹೌ ವಿ ಕ್ಯಾನ್ ಪ್ಲಾನ್ ಅಂದರೆ, ನಾವು ಈಗ ಸ್ಪ್ಯಾನಿಷ್ ಆಮ್ಲೆಟ್ ಅಂತ ಹೇಳ್ತೀವಿ. ಸೊ ಅದೇ ಥರ ಪ್ಲಾನ್ ಮಾಡ್ಬೋದು. ಸೊ ಆಮ್ಲೆಟ್ ಮಾಡುವಾಗ ಅದಕ್ಕೆ ತುಂಬ ಚೆನ್ನಾಗಿ ತರಕಾರಿಗಳನ್ನು ಆ್ಯಡ್ ಮಾಡಬೇಕು. ಈ ತರಕಾರಿಗಳನ್ನ ಚೇಂಜ್ ಮಾಡ್ಬೋದು. ನಾವು ಯೂಶ್ವಲಿ ಏನು ಮಾಡ್ತೀವಿ, ಲೈಕ್ ಆಮ್ಲೆಟ್ ಮಾಡೋದಾದ್ರೆ ಅದಕ್ಕೆ ಜಸ್ಟ್ ಒಂದು ಆನಿಯನ್ ಈ ಥರ ಏನಾದರೂ ಒಂದು ಅಷ್ಟೇ, ಕ್ಯಾಪ್ಸಿಕಮ್ ಇಂಥದ್ದು ಅಷ್ಟೇ ಹಾಕ್ತೀವಿ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ನೀವು ಚೆನ್ನಾಗಿ ತರಕಾರಿ ಹಾಕಿ, ಬೀನ್ಸ್ ಹಾಕೋದಾದ್ರೆ ಒಂದು ಜಸ್ಟ್ ಒಂದು ಥಿಕ್ ಲೇಯರ್ ಆಫ್ ಬೀನ್ಸ್ ಹಾಕ್ಬೋದು, ಕ್ಯಾಬೇಜ್ ಹಾಕ್ಬೋದು, ಕಾಲಿಫ್ಲವರ್ ಹಾಕ್ಬೋದು. ಸೊ ಈ ಥರ ತರಕಾರಿಗಳು ಅದಕ್ಕೆ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಒಂದು ನಮಗೆ ತುಂಬ ಹೊಟ್ಟೆ ತುಂಬುತ್ತೆ ಬೇಗ, ಆ್ಯಂಡ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ.
ಆ್ಯಂಡ್ ಇವನ್ ಅದರ ಮೇಲೆ ನೀವು ಚೆನ್ನಾಗಿ ಫ್ಯಾಟ್ ಕೂಡ ಹಾಕ್ಬೋದು, ತುಪ್ಪ ಹಾಕ್ಬೋದು, ಒಂದು ಸ್ಪೂನ್ ಆಫ್ ತುಪ್ಪ, ಲೈಕ್ ಅದೇನಾಗುತ್ತೆ ಅರೌಂಡ್ ಲೈಕ್ 30 ಗ್ರಾಮ್ಸ್ ನಮಗೆ ಫ್ಯಾಟ್ ಸಿಗುತ್ತೆ ಅದರಿಂದ. ಸೊ ನಾನೀಗ ಫಸ್ಟ್ ಹೇಳ್ದಂಗೆ ನಮ್ಮ ಡೈಲಿ ರಿಕ್ವೈರ್ಮೆಂಟ್ ಆಫ್ ಕ್ಯಾಲರೀಸ್ ಏನಿದೆ ಅಲ್ಲ ಅದರಲ್ಲಿ ಒಂದು 600 ಕ್ಯಾಲರಿ ನಮಗೆ ಫ್ಯಾಟಿಂದ ಸಿಗಬೇಕು. ಸೊ ಹಾಗಾಗಿ ತುಪ್ಪ ಆ್ಯಡ್ ಮಾಡ್ಬೋದು. ಸೊ ಅವಾಗ ನಮಗೆ ಹಸಿವು ಆಗಲ್ಲ. ಸೊ ಇದು ನಾನು ಹೇಳೋದು ನಾನ್ ವೆಜಿಟೇರಿಯನ್ಸಿಗೆ, ಯಾರು ಮೊಟ್ಟೆ ತಿಂತಾರೆ ಅವರಿಗೆ. ಸೊ ಒಂದು ಚೆನ್ನಾಗಿ ಒಂದು ಡಬಲ್ ಆಮ್ಲೆಟ್ ಮಾಡಿ ಅದಕ್ಕೆ ತುಂಬ ತರಕಾರಿಗಳನ್ನು ಆ್ಯಡ್ ಮಾಡಿ ಅದರೊಟ್ಟಿಗೆ ತುಪ್ಪ, ಬೆಣ್ಣೆ ಅಥವಾ ಚೀಸ್ ಹಾಕಿ ನಾವು ಅದನ್ನು ತಗೋಬೋದು. ಸೊ ಹೆವಿ ಬ್ರೇಕ್ಫಾಸ್ಟ್ ಆಯಿತು, ಕಾರ್ಬೋಹೈಡ್ರೇಟ್ ತುಂಬ ಲೋ ಆಯಿತು, ಎನರ್ಜಿ ಕೂಡ ನಮಗೆ ಚೀಸು ಇದೆಲ್ಲ ಆ್ಯಡ್ ಮಾಡೋದ್ರಿಂದ ಒಂದು ಚೆನ್ನಾಗಿರುವಂಥ ಒಂದು ಅಟ್ಲೀಸ್ಟ್ ಒಂದು ಲೈಕ್ ಅರೌಂಡ್ 400 to 500 ಕ್ಯಾಲರೀಸ್ ನಮಗೆ ಆ ಬ್ರೇಕ್ಫಾಸ್ಟಿಂದ ಸಿಗುತ್ತೆ. ಸೊ ಯಾರಿಗೆ ಮೊಟ್ಟೆ ತಿನ್ನಕ್ಕೆ ಆಗಲ್ವೋ ಅವ್ರೇನು ಮಾಡ್ಬೋದು, ಪನೀರನ್ನು ಯೂಸ್ ಮಾಡ್ಬೋದು. ವೆಜಿಟೇರಿಯನ್ಸ್ ಪನೀರನ್ನು ಯೂಸ್ ಮಾಡ್ಬೋದು. ಒಂದು 100 ಗ್ರಾಮ್ಸ್ ಪನೀರಲ್ಲಿ ಅರೌಂಡ್ 350 ಕ್ಯಾಲರೀಸ್ ನಮಗೆ ಸಿಗುತ್ತೆ. ಅಟ್ಲೀಸ್ಟ್ ಅರೌಂಡ್ 300 ಕ್ಯಾಲರೀಸ್ ನಮಗೆ ಸಿಗುತ್ತೆ. ಸೊ ಪನೀರಲ್ಲಿ ಬೇರೆ ಬೇರೆ ಐಟಮ್ಸ್, ಈಗ ಎಲ್ಲರೂ ಯೂಟ್ಯೂಬ್ ನೋಡೋರೇ ಇರ್ತಾರೆ. ಸೊ ಹಾಗಾಗಿ ಬೇರೆ ಬೇರೆ ಡಿಲೀಷಿಯಸ್ ಆಗಿರುವಂಥ ಐಟಮ್ಸ್ ಮಾಡಿ ತಗೋಬೋದು. ಆ್ಯಂಡ್ ನಮಗೆ ಓಕೆ ನಮ್ಮ ಮೈಂಡ್ ಸೆಟಪ್ ಹೇಗಿದೆ, ಲೈಕ್ ನಮಗೆ ಬೆಳಿಗ್ಗೆ ತಿಂಡಿಗೆ ದೋಸೆ ಬೇಕು ಅಥವಾ ಇಡ್ಲಿ ಬೇಕು, ಸೊ ಅದು ಕೂಡ ನೀವು ತಗೋಬೋದು. ಒಂದು ದೋಸೆ ತಗೊಳ್ಳಿ ಆ್ಯಂಡ್ ಅಲಾಂಗ್ ವಿತ್ ದಟ್ ಮೊಟ್ಟೆ ಆ್ಯಡ್ ಮಾಡಿ. ಸೊ ಇನ್ಸ್ಟೆಡ್ ಆಫ್ ಒಂದು ಬೆಳಿಗ್ಗೆ ಎದ್ದು ಒಂದು 5-6 ದೋಸೆ ತಿನ್ನೋ ಬದಲು 1 or 2 ದೋಸೆ ಅದರೊಟ್ಟಿಗೆ ಈ ಥರ ಮೊಟ್ಟೆ ಅಥವಾ ಪನೀರನ್ನು ತಗೊಳ್ಳೋದ್ರೆ ಏನು ಮಾಡುತ್ತೆ, ನಮ್ಮ ಹೆಲ್ತಿ ಫುಡ್ ಆಗುತ್ತೆ. ಅದು ನಮಗೆ ಸಫಿಷಿಯೆಂಟ್ ಆಗಿರೋ ಫ್ಯಾಟ್ ಸಿಗುತ್ತೆ. ಎರಡು ಮೊಟ್ಟೆ ತಿಂದಾಗ ಭಾಳ ದೋಸೆ ತಿನ್ನಕ್ಕೆ ಬರಲ್ಲ. ಸೊ ಹಾಗಾಗಿ ಕಾರ್ಬೋಹೈಡ್ರೇಟ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಇನ್ನು ಮೊಟ್ಟೆ ತಿನ್ನಲ್ಲ, ಪನೀರು ಬೇಡ ಅಂತ ಇದ್ದವ್ರು ಏನು ಮಾಡ್ಬೋದು, ಇದು ದೋಸೆ ಮಾಡುವಾಗ ಅದಕ್ಕೆ ಚೆನ್ನಾಗಿ ತುಪ್ಪ ಆ್ಯಡ್ ಮಾಡ್ಬೋದು. ಅಥವಾ ಅದರ ಒಟ್ಟಿಗೆ ಬಾಯ್ಲ್ಡ್ ಒಂದು ವೆಜಿಟೇಬಲ್ ಸಬ್ಜಿ ಮಾಡಿ ಅದಕ್ಕೆ 1 or 2 ಸ್ಪೂನ್ಸ್ ಆಫ್ ತುಪ್ಪನ ಆ್ಯಡ್ ಮಾಡಿ. ಸೊ ಆವಾಗ ಹಸಿವು ಅನಿಸಲ್ಲ. ಇನ್ನೂ ದೋಸೆ ಮಾಡುವಾಗ ನಾವೆಲ್ಲ ಎಲ್ಲಾದರೂ ರೆಸ್ಟೋರೆಂಟ್ಸ್ ಹೋದರೆ ಅಥವಾ ಮನೆಯಲ್ಲೇ ನಾವು 4-5 ದೋಸೆ ತಿನ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಉತ್ತಪ್ಪ ಮಾಡಿದರೆ ಎಷ್ಟು ತಿನ್ನೋಕ್ಕಾಗುತ್ತೆ, ಒಂದೇ ತಿನ್ನೋಕ್ಕಾಗುತ್ತೆ. ಸೊ ಹಾಗಾಗಿ ಏನು ಮಾಡ್ಬೋದು, ಒಂದು ದೋಸೆ ಮಾಡುವಾಗ ಅದಕ್ಕೆ ಚೆನ್ನಾಗಿ ವೆಜಿಟೇಬಲ್ಸನ್ನು ಆ್ಯಡ್ ಮಾಡಿದರೆ ದೋಸೆ ಟೇಸ್ಟು ಇಂಪ್ರೂವ್ ಆಗುತ್ತೆ. ಅದಕ್ಕೆ ಗೀಯನ್ನು ಆ್ಯಡ್ ಮಾಡಿ ನಮಗೆ ತುಂಬ ಸಟೈಟಿ ಆಗುತ್ತೆ, ಚೆನ್ನಾಗಿ ಫ್ಯಾಟ್ ಸಿಗುತ್ತೆ. ಸೊ ನಮ್ಮ ಮೇಜರ್ ಕ್ಯಾಲರಿ ಏನಿದೆ ಕಾರ್ಬೋಹೈಡ್ರೇಟ್ ಒಟ್ಟಿಗೆ ಫ್ಯಾಟ್ ಮತ್ತು ಪ್ರೋಟೀನ್ ಆ್ಯಂಡ್ ಫೈಬರ್ ಕೂಡ ನಮಗೆ ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ನಮಗೆ ಗೊತ್ತಿರಬೇಕಾಗಿರೋ ಮತ್ತೊಂದು ವಿಷಯ ಏನಂದರೆ, ನಮ್ಮ ಈ ಮೇನ್ ಕೋರ್ಸ್ ಆಫ್ ಫುಡ್ ಏನಿದೆ, ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರ್ ಏನಿದೆ, ಇದು ಒಂದೇ ಅಲ್ಲ ಈ ಹೈ ಕ್ಯಾಲರಿ ಕನ್ಸಂಪ್ಷನ್ಗೆ ಇರುವ ಮುಖ್ಯ ಕಾರಣ. ನಾವು ತಗೊಳ್ಳುವಂಥ ಭಾಳಷ್ಟು ಐಟಮ್ಸ್, ಇನ್ ಬಿಟ್ವೀನ್ ತಗೊಳ್ಳುವಂಥ ಭಾಳಷ್ಟು ಐಟಮ್ಸಲ್ಲಿ ದೇ ಆರ್ ವೆರಿ ಹೈ ಕ್ಯಾಲರಿ. ಸೊ ಹಾಗಾಗಿ ನಮ್ಮ ಓವರ್ ಆಲ್ ಕ್ಯಾಲರಿ ಹೆಚ್ಚಾಗಿ ನಮ್ಗೆ ಈ ಥರ ಪ್ರಾಬ್ಲಮ್ಸ್ ಬರ್ತಾ ಇದೆ. ಸೊ ನಾವೀಗ ಏನು ಮಾಡ್ತೀವಿ, ಯೂಶ್ವಲಿ ಚಹಾ ಕುಡಿಯುವಾಗ ಸಕ್ಕರೆ ಹಾಕ್ತೀವಿ. ಸೊ 1 ಸ್ಪೂನ್ ಆಫ್ 10 ಗ್ರಾಮ್ಸ್ ಆಫ್ ಶುಗರ್ ಏನಿದೆ ಅದರಲ್ಲಿ 40 ಕ್ಯಾಲರಿ ಇದೆ. ಸೊ ಒಂದು 4-5 ಸಲ ಚಹಾ 1 ಸ್ಪೂನೆಲ್ಲ ಹಾಕೋದು, ನಾವು 2 ಸ್ಪೂನ್ ಹಾಕಿದರೆ 80 ಕ್ಯಾಲರಿ ಆಗಿತ್ತು. 80 ಕ್ಯಾಲರಿ ನಾವು ಒಂದು 3-4 ಸಲ ಚಹಾ ಕುಡಿದ್ರೆ ಎಷ್ಟಾಯಿತು, 300-400 ಕ್ಯಾಲರಿ ನಮ್ಮ ಚಾಯಿಂದ ಸಿಕ್ತು. ಬಟ್ ಅದು ಹೊಟ್ಟೆನೂ ತುಂಬಲ್ಲ. ಸೊ ನಾವೀಗ ಡೈಲಿ ಒಂದು ಟೀ ಕುಡಿಯೋರಾದರೆ, ಸೊ ಒಂದು ಗ್ಲಾಸ್ ಟೀ ನಾವು ತಗೊಂಡ್ರೆ ಅರೌಂಡ್ 100-150 ml 3 ತಗೊಂಡ್ರೆ ಅದರಲ್ಲಿ ಸುಮಾರು 200 ಕ್ಯಾಲರಿ ಆಗುತ್ತೆ. ಸೊ ನೀವೇ ವಿಚಾರ ಮಾಡಿ, 3-4 ಸಲ ಚಹಾ ಕುಡಿದ್ರೆ ಅದೇ ಒಂದು ಅರೌಂಡ್ 800 ಕ್ಯಾಲರೀಸ್ ನಮಗೆ ಸಪ್ಲೈ ಮಾಡುತ್ತೆ. ಯಾಕೆಂದರೆ ಅದರಲ್ಲಿರುವಂಥ ಸಕ್ಕರೆ ಏನಿದೆ 10 ಗ್ರಾಮ್ ಶುಗರಲ್ಲಿ ಅರೌಂಡ್ 40 ಗ್ರಾಮ್ ಕ್ಯಾಲರಿ ಇರುತ್ತೆ. ಮಿಲ್ಕಲ್ಲಾದರೆ ಒಂದು ಸಾದಾ ನಮ್ಮ ಮಿಲ್ಕ್ ಏನಿದೆ, ಹಳ್ಳಿಯಲ್ಲಿ ಸಿಗುವಂಥ ಹಾಲು ಏನಿದೆ ಅದರಲ್ಲಿ 130 ಕಿಲೋ ಕ್ಯಾಲರಿ ಎನರ್ಜಿ ಇರುತ್ತೆ. ಸೊ ಹಾಗಾಗಿ ಆ್ಯಂಡ್ ಅದರೊಟ್ಟಿಗೆ ನಾವು ಏನು ಮಾಡ್ತೀವಿ, ಸ್ನ್ಯಾಕ್ಸ್ಗಳನ್ನು ತಗೊಳ್ತೀವಿ. ಸೊ ಹಾಗಾಗಿ ನಮ್ಮ ಓವರ್ ಆಲ್ ಕ್ಯಾಲರಿ ಲೆವೆಲ್ ಏನಿದೆ ಅದು ಹೆಚ್ಚಾಗುತ್ತೆ. ಸೊ ಇನ್ನು ಬ್ರೇಕ್ಫಾಸ್ಟ್ಗೆ ಭಾಳಷ್ಟು ಆಪ್ಷನ್ಸ್ ಇದೆ. ಈಗ ನಿಮಗೆ ಬ್ರೇಕ್ಫಾಸ್ಟ್ ನಾನೀಗ ಹೇಳಿದ್ದು ಯಾವುದೂ ಬೇಡಪ್ಪ, ನನಗೆ ದೋಸೆನೂ ಬೇಡ, ಇಡ್ಲಿನೂ ಬೇಡ, ಉಪ್ಪಿಟ್ಟು ಬೇಡ, ಪನೀರು ಬೇಡ, ಸೋಯಾ ಬೇಡ ಅಂತ ಇದ್ದರೆ ನೀವು, ಮೊಟ್ಟೆನೂ ಬೇಡ ಅಂತ ಇದ್ದರೆ ನೀವೇನು ಮಾಡ್ಬೋದು, ಒಂದು ಬೌಲ್ ಆಫ್ ಫ್ರೂಟ್ಸ್ ತಗೋಬೋದು. ನಾನೀಗ ಹೇಳಿರುವಂಥ ಹಣ್ಣುಗಳೇನಿದೆ, ಫಸ್ಟ್ ಹೇಳಿರುವಂಥ ಬಿಡಬೇಕಾಗಿರೋ, ಕಡಿಮೆ ಮಾಡಬೇಕಾಗಿರೋ ಹಣ್ಣುಗಳೇನಿದೆ ಅದು ಬಿಟ್ಟು ಅದರೊಟ್ಟಿಗೆ ಫ್ರೂಟ್ಸ್ ವಿತ್ ನಟ್ಸ್ ತಗೊಳ್ಳಿ. ನಟ್ಸಲ್ಲಿ ಕೂಡ ತುಂಬ ಚೆನ್ನಾಗಿ ಫ್ಯಾಟ್ ಇದೆ. ಸೊ ಅರೌಂಡ್ 50 ಗ್ರಾಮ್ಸ್ ನಟ್ಸ್ ತಗೊಂಡ್ರೆ ಅದರಲ್ಲಿ ಅರೌಂಡ್ 30 ಗ್ರಾಮ್ಸ್ ಫ್ಯಾಟ್ ಇದೆ. ಸೊ 30 ಗ್ರಾಮ್ಸ್ ಫ್ಯಾಟ್ ಅಂದರೆ ನಮಗೆ ಅರೌಂಡ್ 250 to 300 ಕ್ಯಾಲರಿ ಬೆಳಿಗ್ಗೆ ನಮ್ಮ ಬ್ರೇಕ್ಫಾಸ್ಟಿಂದ ಸಿಗುತ್ತೆ. ಅದರೊಟ್ಟಿಗೆ ಹಣ್ಣು ತಗೊಳ್ಳೋದ್ರಿಂದ ನೀವು ತುಂಬ ಫ್ರೆಶ್ ಆಗಿರ್ತೀರಾ. ಸೊ ಎಲ್ಲ ಹಣ್ಣು ತಗೋಬೇಡಿ. ಆ್ಯಂಡ್ ವೆಜಿಟೇಬಲ್ಸಲ್ಲಿ ಕೂಡ ಆದಷ್ಟು ಟ್ಯೂಬರ್ಸನ್ನು, ಅಂದರೆ ಕ್ಯಾರೆಟ್ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಗೆಣಸುಗಳಿರ್ಬೋದು, ಇದನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಆ ಗೆಣಸಲ್ಲಿ ಕೂಡ ಕೆಲವು ಗೆಣಸುಗಳೇನಿದೆ ಅದು ತುಂಬ ಚೆನ್ನಾಗಿದೆ, ಗ್ಲೈಸಿಮಿಕ್ ವ್ಯಾಲ್ಯೂ ಕಡಿಮೆ ಇರುತ್ತೆ. ಸೊ ನಾವು ಅಷ್ಟೊಂದು ಡೀಪಾಗಿ ಹೋಗೋದು ಬೇಡ, ಕಾಮನ್ ಆಗಿ ಸಿಂಪಲ್ ಆಗಿ ಮಾಡ್ಲಿಕ್ಕೆ ಆಗುವಂಥರ ಬಗ್ಗೆ ಅಷ್ಟೇ ನಾವು ಡಿಸ್ಕಸ್ ಮಾಡೋಣ. ಸೊ ಬ್ರೇಕ್ಫಾಸ್ಟ್ ಆಯಿತು. ನೆಕ್ಸ್ಟ್ ಇಸ್ ಲಂಚ್. ಸೊ ಲಂಚಲ್ಲಿ ನಾವೇನು ಮಾಡಬೇಕು ಅಂದರೆ, ಒಂದು ಲೈಕ್ ನಮ್ಮ ಯೂಶ್ವಲ್ ಪ್ಯಾಟರ್ನ್ ಏನಿದೆ, ನಾವೀಗ ಸರ್ವ್ ಮಾಡುವಾಗ ಏನು ಮಾಡ್ತೀವಿ, ಅರೌಂಡ್ 150 ಗ್ರಾಮ್ಸ್ ಆಫ್ ರೈಸ್ ಹಾಕ್ತೀವಿ. ಸೊ ಅದರಲ್ಲಿ ನಾವು ನೋಡಿದರೆ ಅರೌಂಡ್ ನಮಗೆಷ್ಟು ಒಂದು 500 ಕಿಲೋ ಕ್ಯಾಲರಿ ನಮ್ಮ ಮಧ್ಯಾಹ್ನ ಊಟ ಏನಿದೆ ಒಂದು 500-600 ಕ್ಯಾಲರಿ ಸಿಗುತ್ತೆ ಬರೀ ರೈಸಿಂದ. ಸೊ ಬಾಕಿ ಇರೋ ಐಟಮ್ಸ್ ಎಲ್ಲ ಸೇರಿಸಿದ್ರೆ ನಮಗೆ ಇನ್ನೂ ಹೆಚ್ಚಾಗುತ್ತೆ. ಸೊ ನಾವೇನು ಮಾಡಬೇಕು, ಫಸ್ಟ್ ಆಫ್ ಆಲ್ ಒಂದು 3 ಥರ ಪಲ್ಯಗಳನ್ನು ಪ್ಲ್ಯಾನ್ ಮಾಡಬೇಕು. ಅದು ಒಂದು ಕಾಳಿನ ಪಲ್ಯ ಇರ್ಬೋದು, ಒಂದು ಸೊಪ್ಪಿನ ಪಲ್ಯ ಬೇಕು, ಮತ್ತೊಂದು ತರಕಾರಿ ಪಲ್ಯ ಬೇಕು. ಆ್ಯಂಡ್ ಇದರೊಟ್ಟಿಗೆ ಬೇಕಾದ್ರೆ ಸ್ವಲ್ಪ ವೆಜಿಟೇಬಲ್ಸ್, ರಾ ವೆಜಿಟೇಬಲ್ಸ್
ವೆಜಿಟೇಬಲ್ಸ್ ಕೂಡ ನಾವು ತಗೋಬೋದು. ಆ್ಯಂಡ್ ನಾನ್ ವೆಜಿಟೇರಿಯನ್ಸ್ ಆದರೆ ಅವರು ಚಿಕನ್ ತಗೋಬೋದು. 100 ಗ್ರಾಮ್ಸ್ ಚಿಕನ್ಲಿ ಅರೌಂಡ್ 200 ಕ್ಯಾಲರಿ ಇರುತ್ತೆ ನಮಗೆ. ಚಿಕನ್ ತಗೋಬೋದು ಅಥವಾ ಫಿಶ್ ತಗೋಬೋದು, ಅದರಲ್ಲಿ ಕೂಡ ಆಲ್ಮೋಸ್ಟ್ ಸೇಮ್ ಕ್ಯಾಲರಿ ಇರುತ್ತೆ. ಆ್ಯಂಡ್ ವೆಜಿಟೇರಿಯನ್ಸ್ ಆದರೆ ಅವರಿಗೆ ಲೈಕ್ ಸೋಯಾಬೀನ್ ತಗೊಳ್ಳಿಕ್ಕಾಗುತ್ತೆ. ನಾನು ಹೇಳ್ದಂಗೆ ಪನೀರನ್ನು ಇನ್ಕ್ಲೂಡ್ ಮಾಡ್ಬೋದು, ಆದಷ್ಟು ಕರ್ಡ್ ಇನ್ಕ್ಲೂಡ್ ಮಾಡ್ಬೋದು. ಮೊಸರು ತುಂಬ ಒಳ್ಳೆ ಫ್ಯಾಟು ಮತ್ತು ಪ್ರೋಟೀನ್ ನಮಗೆ ಅದರಿಂದ ಸಿಗುತ್ತೆ. ಆ್ಯಂಡ್ ರೈಸ್ ಕ್ವಾಂಟಿಟಿಯನ್ನು ಏನು ಮಾಡಬೇಕು ಅಂದರೆ ನಾವು ಅರ್ಧ ಮಾಡಬೇಕು. ಸೊ ದಟ್ ಈಸ್ ದ ಬೆಸ್ಟ್ ಥಿಂಗ್ ವಾಟ್ ಯು ಕ್ಯಾನ್ ಡು. ಯಾಕಂದರೆ ಭಾಳ ಐಟಮ್ಸ್ ಇದ್ದಾಗ ನಮ್ಗೆ ಅಷ್ಟೊಂದು ಅನ್ನ ತಿನ್ನಬೇಕು ಅಂತ ಅನಿಸಲ್ಲ. ನಮ್ಮ ಕಾಮನ್ ಪ್ಯಾಟರ್ನ್ ಹೆಂಗಿದೆ, ನಾವು ಯೂಶ್ವಲಿ ಹೆಂಗೆ ಮಾಡ್ತೀವಿ, ಫಸ್ಟ್ ನಮ್ಗೆ ಅನ್ನ ಸರ್ವ್ ಮಾಡ್ತಾರೆ, ಅನ್ನ ತುಂಬ ಹಾಕಿ ಅದರ ಸೈಡಲ್ಲಿ ಸ್ವಲ್ಪ 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 ನಾವು ಪಲ್ಯಗಳನ್ನು ತಿಂತೀವಿ. ಈ ಪ್ಯಾಟರ್ನನ್ನು ನಾವು ಚೇಂಜ್ ಮಾಡಬೇಕು. ಒಂದು ಸೊಪ್ಪಿನ ಪಲ್ಯ, ಒಂದು ಕಾಳಿನ ಪಲ್ಯ, ಒಂದು ಸಾದಾ ತರಕಾರಿ ಪಲ್ಯ, ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಸಿ ತರಕಾರಿ, ಅಷ್ಟೇ ಕ್ವಾಂಟಿಟಿ ರೈಸ್. ಸೊ ದಟ್ ಈಸ್ ಕ್ವೈಟ್ ಫಿಲ್ಲಿಂಗ್. ಆ್ಯಂಡ್ ತುಂಬ ಚೆನ್ನಾಗಿ ಮೊಸರು ಅಥವಾ ಚಿಕನ್ ತಗೊಳ್ಳೋದಾದ್ರೆ ಚಿಕನ್, ಫಿಶ್ ಆದರೆ ಫಿಶ್, ಮೊಟ್ಟೆ ಆದರೆ ಮೊಟ್ಟೆ, ಏನು ಬೇಕಾದ್ರೆ ಇನ್ಕ್ಲೂಡ್ ಮಾಡೋ. ಸೊ ಇಟ್ ಬಿಕಮ್ಸ್ ಎ ಹೆಲ್ತಿ ಮೀಲ್. ಅದರಲ್ಲಿ ಚೆನ್ನಾಗಿ ಫ್ಯಾಟ್ ಸಿಗುತ್ತೆ. ಈವನ್ ಅನ್ನ ತಗೊಳ್ಳುವಾಗ ನೀವೇನು ಮಾಡಿ, ಅನ್ನ ಕ್ವಾಂಟಿಟಿ ತುಂಬ ಕಡಿಮೆ ಮಾಡಿ ಅದಕ್ಕೆ ತುಪ್ಪ ಹಾಕಿ. ಸೊ ನಾನು ಹೇಳಿದ್ದೀನಿ, ಬ್ರೇಕ್ಫಾಸ್ಟಿಗೆ ಬೇಕಾದ್ರೆ ಒಂದು 30 ಗ್ರಾಮ್ಸ್ ಆಫ್ ತುಪ್ಪ ತಗೋಬೋದು. ಅದರಲ್ಲಿ ನಮಗೆ ಅರೌಂಡ್ 250 ಗ್ರಾಮ್ಸ್ ಆಫ್ ಎನರ್ಜಿ ಸಿಗುತ್ತೆ, ಫ್ಯಾಟಿಂದ ಸಿಗುತ್ತೆ. ಮಧ್ಯಾಹ್ನ ಬೇಕಾದ್ರೆ ಅನ್ನಕ್ಕೂ ಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕಿ ತಗೋಬೋದು. ಅಂದರೆ ನಾ ಹೇಳೋದು ಫ್ಯಾಟ್ ತಗೋಬೇಕು ಅಂತೇಳಿ ತುಂಬ ಫ್ಯಾಟೇ ತಗೊಳ್ಳೋದು ಅಂತಲ್ಲ. ನಾ ಹೇಳ್ದಂಗೆ ಅರೌಂಡ್ 600 ಕ್ಯಾಲರಿ ಅಷ್ಟೇ ನಮಗೆ ಫ್ಯಾಟಿಂದ ಸಾಕು. ಸೊ ಹಾಗಾಗಿ ಬೆಳಿಗ್ಗೆ ತುಪ್ಪದಿಂದ ನಮಗೆ ಫ್ಯಾಟ್ ಸಿಗುತ್ತೆ, ನಟ್ಸಿಂದ ಸಿಗುತ್ತೆ, ಮೊಟ್ಟೆಯಿಂದ ಸಿಗುತ್ತೆ. ಸೊ ಈ ಥರ ಯಾವುದಾದ್ರೂ ಒಂದು ನಾವು ಅದಕ್ಕೆ ನಮ್ಮ ಡಯಟ್ಗೆ ಆ್ಯಡ್ ಮಾಡಬೇಕು. ಸೊ ಮಧ್ಯಾಹ್ನ 1 ಕಪ್ ಆಫ್ ರೈಸ್, ನೀವು ಎಷ್ಟು ಕ್ವಾಂಟಿಟಿ ತಗೊಳ್ತೀರೋ ಅದನ್ನು ಅರ್ಧ ಮಾಡಿ, ನೀವು ತಗೊಳ್ಳೋಂಥ ಪಲ್ಯಗಳೇನಿದೆ ಅದನ್ನು ಡಬಲ್ ಮಾಡಿ, ಆ್ಯಂಡ್ ಅದರೊಟ್ಟಿಗೆ ಫಿಶ್ಶು, ಚಿಕನ್ ತಗೊಳ್ಳೋರು ಅದನ್ನು ತಗೋಬೋದು. ಆ್ಯಂಡ್ ಮೊಸರನ್ನು ಇನ್ಕ್ಲೂಡ್ ಮಾಡಿ. ಸೊ ಹಾಗಾಗಿ ಒಂದು ಒಳ್ಳೆ ಲಂಚ್ ಆಯಿತು. ಸೊ ಇನ್ನು ನೆಕ್ಸ್ಟ್ ಏನಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ತುಂಬ ಜನರಿಗೆ ಅದು ಹ್ಯಾಬಿಟ್ ಇರುತ್ತೆ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ತಗೊಳ್ಳೋ ಹ್ಯಾಬಿಟ್ ಇದ್ದರೆ ನೀವೇನು ಮಾಡಿ, ಆ ಟೈಮಲ್ಲಿ ನಟ್ಸ್ ತಗೊಳ್ಳೋ ಹ್ಯಾಬಿಟನ್ನು ಮಾಡಿ. ಅಂದರೆ ಬಾದಾಮ್ ಇರ್ಬೋದು, ಪಿಸ್ಟಾಶಿ ಇರ್ಬೋದು, ಕ್ಯಾಶ್ಯೂ ಇರ್ಬೋದು. ಆ್ಯಂಡ್ ಇದರೊಟ್ಟಿಗೆ ಟೀ ಬೇಕಾದರೂ ನೀವು ಕುಡಿಬೋದು. ಬ್ಲ್ಯಾಕ್ ಟೀ ತಗೊಳ್ಳಿ. ಮಿಲ್ಕ್ ಕುಡಿಲೇಬಾರ್ದು ಅಂತ ನಾನು ಏನು ಹೇಳಲ್ಲ. ಯಾಕಂದರೆ ಮಿಲ್ಕಲ್ಲಿ ಭಾಳಷ್ಟು ನಮಗೆ ಬೇಕಾಗಿರುವ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ, ಕ್ಯಾಲ್ಶಿಯಂ ಸಫಿಷಿಯೆಂಟ್ ಆಗಿ ಸಿಗುತ್ತೆ, ಭಾಳಷ್ಟು ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಸೊ ಮಿಲ್ಕ್ ಬೇಕು ಅಂತಿದ್ರೆ ನಾವು ಹಾಲು ತಗೋಬೋದು. ಸೊ 1 ಗ್ಲಾಸ್ ಹಾಲು ತಗೊಂಡ್ರೆ ನಮಗೆ ಅರೌಂಡ್ 86 ಕ್ಯಾಲರಿ ನಮಗೆ ಅದರಿಂದ ಸಿಗುತ್ತೆ. ಅದು ಈವನ್ ನಾ ಹೇಳಿರೋದು ಸ್ಕಿಮ್ಡ್ ಮಿಲ್ಕಲ್ಲಿ, ಅಥವಾ ಅದು ಲೈಕ್ ನಮ್ಮ ರಾ ಮಿಲ್ಕ್ ನಾವು ಹಳ್ಳಿಯಲ್ಲಿ ತಗೊಳ್ಳೋದು ಹಾಲಾದರೆ ಅರೌಂಡ್ 130 ಕಿಲೋ ಕ್ಯಾಲರೀಸ್ ನಮಗೆ ಅದರಿಂದ ಸಿಗುತ್ತೆ. ಬಟ್ ದಟ್ ಹ್ಯಾಸ್ ಗುಡ್ ಫ್ಯಾಟ್. ನಮಗೆ ನಾವೀಗ ಫ್ಯಾಟ್ ಬಗ್ಗೆನೇ ಹೇಳ್ತಾ ಇರೋದು. ಸೊ ಒಳ್ಳೆ ಹಳ್ಳಿ ಹಾಲೇ ಯಾವಾಗಲೂ ಒಳ್ಳೆಯದು. ಸೊ ಅದು ನೀವು ಕನ್ಸ್ಯೂಮ್ ಮಾಡ್ಬೋದು. ಆ್ಯಂಡ್ ನಾವು ಕ್ಯಾಲರಿ ನೋಡಬೇಕು. ನಾನೀಗ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ದು ಕ್ಯಾಲರಿ ನಿಮ್ಗೆ ಹೇಳಿದ್ದೇನೆ, ನೀವೇ ಬೇಕಾದ್ರೆ ಲೆಕ್ಕ ಮಾಡಿ ನೋಡ್ಬೋದು. ಸೊ 1 ಸರ್ವಿಂಗ್ ನಾವು ಮಧ್ಯಾಹ್ನ ತಗೊಳ್ಳೋ ಊಟ ಏನಿದೆ, ಒಂದು 100ರಿಂದ 150 ಗ್ರಾಮ್ ಯೂಶ್ವಲಿ ತಗೊಳ್ತೀವಿ. ಸೊ ಅದನ್ನು ಕಟ್ ಡೌನ್ ಮಾಡಿ ನಾವೇನು ಮಾಡಬೇಕು, ಲೆಸ್ ದ್ಯಾನ್ 100 ಗ್ರಾಮ್ಸ್ ರೈಸ್ಗೆ ತರಬೇಕು. ಸೊ 100 ಗ್ರಾಮ್ಸ್ ರೈಸ್ ಇದ್ದರೆ ನಮ್ಗೆ ಏನಾಗುತ್ತೆ, ಅರೌಂಡ್ 400 ಕ್ಯಾಲರಿ ಆಗುತ್ತೆ. ಸೊ ಇನ್ನೂ ಅದನ್ನು ಅರ್ಧ ಮಾಡಿ ಒಂದು 75 ಗ್ರಾಮ್ಸ್ ನೀವೇ ನಿಮ್ಮ ಡಾಕ್ಟರ್ ಆಗಬೇಕು. ಸೊ ಫಸ್ಟ್ ಏನು ಮಾಡಬೇಕು, ಒಂದು ಗ್ಲೂಕೋಮೀಟರ್ ತರಿಸಿ ಚೆಕ್ ಮಾಡ್ತಾ ಇರಿ. ನಾವು ಅನ್ನ ಊಟ ಮಾಡಿದ್ಮೇಲೆ ನಮ್ಮ ಎಷ್ಟಿದೆ ನಮ್ಮ ಶುಗರ್ ಲೆವೆಲ್, 2 ಅವರ್ಸ್ ಆದಮೇಲೆ ನಮ್ಮ ಶುಗರ್ ಲೆವೆಲ್ ಎಷ್ಟಿದೆ, ಓಕೆ ಇಷ್ಟು ಹೆಚ್ಚಿಗೆ ಇದೆ, 200 ಅಬೋವ್ ಇದೆ. ಸೊ ನಾವೇನು ಮಾಡ್ತೀವಿ, ಅನ್ನವನ್ನು ಇನ್ನೂ ಕಡಿಮೆ ಮಾಡಿ ಪಲ್ಯಗಳನ್ನು ಹೆಚ್ಚು ಮಾಡ್ತೀವಿ, ಫ್ಯಾಟ್ ಇರುವಂಥ ಆಹಾರಗಳನ್ನು ಹೆಚ್ಚು ಮಾಡ್ತೀವಿ, ಇನ್ನೂ ಶುಗರ್ ಕಡಿಮೆ ಆಗ್ತಾ ಬರ್ತದೆ. ಯಾಕೆಂದರೆ ನಾರಿನಂಶ ಹೆಚ್ಚಿಗೆ ತಗೊಂಡಷ್ಟು ನಿಮ್ಮ ಪೋಸ್ಟ್ ಪ್ರ್ಯಾಂಟಿಯಲ್ ಶುಗರ್ ಏನಿದೆ ಅದು ಕಡಿಮೆ ಆಗುತ್ತೆ. ಅದಕ್ಕೆ ನಾನು ತಿಂಡಿಗೆ ಆಮ್ಲೆಟ್ಗೆ ನೀವು ತರಕಾರಿ ಹಾಕಿ ಅಂತ ಹೇಳೋದು ಅದಕ್ಕೆ, ಮಧ್ಯಾಹ್ನ ಊಟಕ್ಕೆ ಮ್ಯಾಕ್ಸಿಮಮ್ ತರಕಾರಿಯನ್ನು ಇನ್ಕ್ಲೂಡ್ ಮಾಡಿ ಅಂತ ಹೇಳೋದು ಅದಕ್ಕೆ. ಸೊ ಅದೇನಾಗುತ್ತೆ, ನಾರಿನಂಶ ನಮ್ಮ ಫುಡ್ ಒಟ್ಟಿಗೆ ಮಿಕ್ಸ್ ಆದಾಗ ಬೇಗ ಡೈಜೆಸ್ಟ್ ಆಗಲ್ಲ, ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಟೈಮ್ ಅಂತ ಇರುತ್ತೆ, ಅದು ಡಿಲೇ ಆಗ್ತಾ ಹೋದಂಗೆ ಗ್ಲೂಕೋಸ್ ಬಿಡುಗಡೆ ಸ್ಲೋ ಆಗುತ್ತೆ. ಸೊ ಹಾಗಾಗಿ ಪೋಸ್ಟ್ ಪ್ರ್ಯಾಂಟಿಯಲ್ ಶುಗರ್ ಕಂಟ್ರೋಲಲ್ಲೇ ಇರುತ್ತೆ. ಆ್ಯಂಡ್ ಈವ್ನಿಂಗ್ ನಾನು ಹೇಳ್ದಂಗೆ ನೀವು ಸ್ನ್ಯಾಕ್ಸ್ ಬದಲು ನಟ್ಸ್ ತಗೋಬೋದು. ಆವಾಗ ಬೇಕಾದ್ರೆ ಬ್ಲ್ಯಾಕ್ ಟೀ ಇಂಥದ್ದು ಏನಾದರೂ ತಗೋಬೋದು. ಇನ್ನು ಹಾಲು ಹಾಕಿದ ಟೀ ತಗೋಬೇಕು ಅಂದರೆ ಹಾಲು ಹಾಕಿದ ಟೀ ತಗೋಬೋದು, ಬಟ್ ಶುಗರ್ ಹಾಕಬೇಡಿ. ಇನ್ನು ನೈಟ್ ಡಿನ್ನರ್. ಸೊ ಡಿನ್ನರನ್ನು ನಾವೇನು ಮಾಡಬೇಕು ಅಂದರೆ ಆದಷ್ಟು ಬೇಗ ತಗೋಬೇಕು. 7 o'clock ಒಳಗೆ ತಗೊಂಡ್ರೆ ಅಡ್ವಾಂಟೇಜಸ್ ಏನಂದರೆ, ಇದಾದಮೇಲೆ ನಮಗೊಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋಷ್ಟು ಟೈಮ್ ಡ್ಯೂರೇಷನ್ ಸಿಗುತ್ತೆ. 7 to ನೆಕ್ಸ್ಟ್ ಡೇ ಮಾರ್ನಿಂಗ್ 10 o'clock ಅಂದರೆ ಆಲ್ಮೋಸ್ಟ್ ನಮಗೆ 15 ಅವರ್ಸ್ ಸಿಗುತ್ತೆ. ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದು, ಬೇಕಾದ್ರೆ ಒಂದು 6:30 ನಾವು ಡಿನ್ನರ್ನ ತಗೋಬೋದು. ಸೊ ಲೈಟ್ ಡಿನ್ನರ್ ತಗೊಳ್ಳೋದು ಯಾವಾಗಲೂ ಒಳ್ಳೆಯದು. ಸೊ ಹೆಫ್ಟಿ ಇದ್ದಾರೆ, ತುಂಬ ವೆಯ್ಟ್ ಇದ್ದವರು, ಅವರಿಗೆ ವೆಯ್ಟ್ ರಿಡಕ್ಷನ್ ಮಾಡಲೇಬೇಕು ಅಂತಿದ್ದರೆ ನಾನ್ ವೆಜಿಟೇರಿಯನ್ಸ್ ಆದರೆ ಬೇಕಾದ್ರೆ ಓನ್ಲಿ ಒಂದು 100 ಗ್ರಾಮ್ಸ್ ಆಫ್ ಚಿಕನ್ ಪ್ಲಸ್ ಸ್ಯಾಲಡ್ಸ್ ತಗೋಬೋದು, ಒಂದು ಆಪ್ಷನ್. ಇಲ್ಲ ನನಗೆ ವೆಜಿಟೇರಿಯನ್ಸ್ ಇದ್ದಾರೆ ಬಟ್ ತುಂಬ ಹೆಫ್ಟಿ ಆಗಿದ್ದಾರೆ ನಾನು ಹೇಳ್ದಂಗೆ, ಸೊ ಅವರು ಬೇಕಾದ್ರೆ ಏನು ಮಾಡ್ಬೋದು, ಒಂದು ಲೈಕ್ ಪನೀರನ್ನು ಏನಾದರೂ ಒಂದು ಡಿಶಸ್ ಮಾಡಿ ಅದು ತಗೋಬೋದು ರಾತ್ರಿ ಅಲಾಂಗ್ ವಿತ್ ಸ್ಯಾಲಡ್ಸ್. ಆ್ಯಂಡ್ ಇಲ್ಲಾಂದ್ರೆ ನಾವೇನು ಮಾಡ್ಬೋದು, ಮೊಳಕೆ ಕಾಳುಗಳನ್ನು ತಗೋಬೋದು. ಒಂದು 150 ಗ್ರಾಮ್ಸ್ ಮೊಳಕೆ ಕಾಳುಗಳನ್ನು ತಗೋಬೋದು. ಸೊ ಇದೆಲ್ಲ ತಗೊಳ್ಳೋದ್ರಿಂದ ಏನಾಗುತ್ತೆ, ಒಂದು ನಮಗೆ ಬೇಕಾಗಿರೋ ಫ್ಯಾಟು ಸಿಗುತ್ತೆ, ಅದರೊಟ್ಟಿಗೆ ಬೇಕಾಗಿರುವಷ್ಟು ಪ್ರೋಟೀನ್ ಸಿಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈವ್ನಿಂಗ್ ಟೈಮಲ್ಲಿ ಲೋ ಕಾರ್ಬೋಹೈಡ್ರೇಟ್ ಫುಡ್ ತಗೊಳ್ಳೋದ್ರಿಂದ ನಮಗೆ ಮತ್ತೇನು ಆ್ಯಕ್ಟಿವಿಟೀಸ್ ಇಲ್ಲ ಅಲ್ಲ, ಏನೂ ಕೆಲಸ ಮಾಡಲ್ಲ ನಾವು, ರಾತ್ರಿ ಬೇರೆ ಏನು ವರ್ಕ್ ಇರಲ್ಲ. ಸೊ ಹಾಗಾಗಿ ನಮಗೆ ಕಡಿಮೆ ಕ್ಯಾಲರಿ ಕೂಡ ಸಾಕಾಗುತ್ತೆ. ಆ್ಯಂಡ್ ಸೊ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಬಾಡಿಯಲ್ಲಿರುವಂಥ ವಿಸರಲ್ ಫ್ಯಾಟ್ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ
ಸೊ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗ್ತಾ ಬರ್ತದೆ. ಈಗ ನಿಮ್ಮ ಪೋಸ್ಟ್ ಪ್ಯಾರಂಟಲ್ ಶುಗರ್ 200-250 ಇದ್ರೆ ನಾನು ಹೇಳಿರುವಂಥ ಈ ಡಯಟ್ ಪ್ಯಾಟರ್ನ್ ಮಾಡ್ತಾ ಹೋದರೆ ಕ್ರಮೇಣ ನಿಮಗೆ ನಿಮ್ಮ ಮೆಡಿಸಿನ್ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗ್ತಾ ಬರ್ತದೆ. ಸೊ ಇದೆಲ್ಲ ಆಗುದಿಲ್ಲ ಅಂದ್ರೆ ಅವ್ರು ಏನು ಮಾಡ್ಬೋದು, ರಾತ್ರಿ 1 ಚಪಾತಿ ಪ್ಲಸ್ ಲಾಟ್ ಆಫ್ ವೆಜಿಟಬಲ್ ಸಬ್ಜಿಗಳನ್ನು ಹೆಚ್ಚಿಗೆ ತಗೋಬಹುದು. ಸೊ ನಾನೀಗ ಹೇಳಿರೋ ಕಾನ್ಸೆಪ್ಟ್ ಏನಿದೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಅನ್ನ ನೀವು ಎಷ್ಟು ಧಾನ್ಯಗಳನ್ನು ತಗೊಳ್ತಿರೋ ಅದನ್ನ ಅರ್ಧ ಮಾಡಿ, ನಿಮ್ಮ ಫ್ಯಾಟ್ ಕನ್ಸಂಪ್ಷನ್ ನ ಇಂಪ್ರೂವ್ ಮಾಡಿ, ಹಾಗೂ ಪ್ರೋಟೀನ್ ಅನ್ನ ಕೂಡ ಇಂಪ್ರೂವ್ ಮಾಡಿ. ಸೊ ಈ ಪ್ರಪೋರ್ಷನಲ್ಲಿ ನಾವು ಆಹಾರ ತಗೊಳ್ತಾ ಹೋದ್ರೆ ಒಂದು ನಮ್ಮ ವೆಯ್ಟ್ ಚೆನ್ನಾಗಿ ಕಂಟ್ರೋಲ್ ಅಲ್ಲಿ ಇರುತ್ತೆ, ನಮ್ಗೆ ಒಳ್ಳೆ ಫ್ಯಾಟ್ ಸಿಗೋದ್ರಿಂದ ನಮ್ಮ HDL ಲೆವೆಲ್ ಇಂಪ್ರೂವ್ ಆಗುತ್ತೆ, ಅಂಡ್ ಅದರ ಒಟ್ಟಿಗೆ ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡೋದ್ರಿಂದ ಶುಗರ್ ಕೂಡ ತುಂಬಾ ಚೆನ್ನಾಗಿ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅಂಡ್ ಟೈಮ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗಿ ಈವನ್ ವಿ ಕ್ಯಾನ್ ಕಮ್ ಔಟ್ ಆಫ್ ದಿಸ್ ಡಯಾಬಿಟಿಸ್ ಮೆಲಿಟಿಸ್ ಪ್ರಾಬ್ಲಮ್. ಅಂಡ್ ಸೊ ಇದಕ್ಕೆಲ್ಲ ಫಸ್ಟ್ ಬೇಕಾಗಿರೋದು ನಮ್ಮ ಮೈಂಡ್ ಸೆಟ್, ಒಂದು ಸ್ಟ್ರಾಂಗ್ ವಿಲ್ ಪವರ್ ಬೇಕೇ ಬೇಕು. ಯಾಕಂದ್ರೆ ನಮ್ಮ ರೆಗ್ಯುಲರ್ ಪ್ಯಾಟರ್ನ್ ಆಫ್ ಫುಡ್ ಇಂದ ನಾವು ಸ್ವಲ್ಪ ದೂರ ಹೋಗ್ತೀವಿ. ಅಂಡ್ ಈ ತರ ಆಹಾರನ ನೀವು ಫಾಲೋ ಮಾಡಿ, ಅಂಡ್ ತುಂಬಾ ಚೆನ್ನಾಗಿ ನೀರು ರೆಗ್ಯುಲರ್ಲಿ ತುಂಬಾ ಚೆನ್ನಾಗಿ ನೀರು ಕೂಡ ಕುಡಿಬೇಕು. ಅಂಡ್ ಇದು ಮಾಡೋದ್ರಿಂದ ನಿಮಗೆ ಸಫಿಷಿಯೆಂಟ್ ಆಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಅಂತ ಸಿಗುತ್ತೆ. ಸೊ ಈ ಟಿಪ್ಸ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.